ಯಾ ಕಲ್ಲರ್ ಇರಲಿ ಹೆಣ್ಣು ಸಿಕ್ಕಿರ್ ಸಾಕು ಗುರು ಅಂತವ್ರೀಗ 40 ವರ್ಷನು 32 ವರ್ಷ ಆಗಿರೋನ ಅವನಿಗೆ ಕಂಪೇರ್ ಮಾಡ್ಕೊತಾನೆ. ಆವಣ್ಣನೇ ಆಗಿಲ್ಲ ನಾನು ಲೇಟ್ ಆಗೋಣ ಅಂತ. ಇನ್ನೊಬ್ಬ 40 ವರ್ಷನು 55 ವರ್ಷನಿಗೆ ಕಂಪೇರ್ ಮಾಡ್ತಾನೆ. ಈ ಕಾಲದಲ್ಲಿ ಯಾರು ಏನು ನೋಡ್ಕೊಡಲ್ಲ, ನಾವೇ ದಂಡಮ್ ದಶಗುಣ ಅಂತ ಎತ್ತಕ್ಕೆ ಬಂದು ಮದುವೆ ಆಗಿದ್ದು. ಲವ್ ಮ್ಯಾರೇಜ್ ಅದು? ಲವ್ ಮ್ಯಾರೇಜ್. ಒಬ್ಬರೇ ಮಾಡ್ಬಿಟ್ಟಿದ್ರೆ ನನ್ನ ಮುದ್ದೆ ಮುರಿಯಂಗೆ ಮಾಡಿರೋದು ಒಳಗಡೆ. ಕಿಡ್ನಾಪ್ ಕೇಸು. ನೀವು ಹೇಳೋ ಪ್ರಕಾರ ಒಬ್ಬ ಕಲಾವಿದನಾಗಿ ಬರಬೇಕು ಅಂತಂದ್ರೆ ಫಸ್ಟ್ ಬ್ಯಾಕಪ್ ಇಟ್ಕೋಬೇಕು. ಬ್ಯಾಕಪ್ ವೃತ್ತಿ ಪ್ರವೃತ್ತಿ ಅವ್ರಿಗೆ ಏನಾರ ಒಂದು ಬ್ಯಾಕ್ಗ್ರೌಂಡ್ ಒಂದು ಏನೋ ಒಂದು ಸರ್ ಇದೇ ಬೇಕು ಅಂತಲ್ಲ, ಒಂದು ಏನೋ ಒಂದು ಬಿರಿಯಾನಿ ಅಂಗಡಿ ಆಗಿರ್ಬೋದು, ಇಲ್ಲ ಬ್ಯಾಕಪ್ ಒಂದು ಬೇಕ್ರಿನೇ ಆಗಿರ್ಬೋದು, ಇಲ್ಲ ಬ್ಯಾಕಪ್ ಒಂದು ಆರ್ಕೆಸ್ಟ್ರನೋ, ಇದು ಏನೋ ಒಂದು ಕೃಷಿನೋ, ಏನು ಬದುಕಕ್ಕೆ ಸಾವಿರ ದಾರಿ ಇವೆ. ಏನೋ ಒಂದು ಜ್ಯುವೆಲರ್ಸ್ ಅಂಗಡಿನೋ ಏನೋ ಒಂದು ಬ್ಯಾಕಪ್ಪಲ್ಲಿ ಒಂದು ಬರ್ತಾ ಇರಬೇಕು. ತಿಂಗಳಿಗೆ ಏನೋ ಥರ ಇದ್ದರೆ ಇಂಡಸ್ಟ್ರಿ ಸೂಪರಾಗಿರುತ್ತೆ. ನಾವು ಅದರಲ್ಲೇ ಹಗಲು ರಾತ್ರಿ ನಾನು ಮಾಡ್ತಾ ಇದ್ದೀನಿ 15 ವರ್ಷ ಆಯ್ತು ನಂಗೆ ಏನೂ ಆಯ್ತಲ್ಲ ಗುರು, ಹಂಗೆ ಬಾಡಿ ಕಟ್ಟಕ್ಕೆ ಆಯ್ತಲ್ಲ ಅಂದರೆ ಜನ ಕೇಳ್ತಾರೆ ನೀನು ಯಾವ ಗುರು ಸಿನಿಮಾ ಮಾಡು ಅಂದರು. ಹೌದು, ನೀನು ಯಾರು ಸಾಲ ಮಾಡ್ತೀವಿ ಅಂತ ಹೇಳಿದ್ರು ಕರೆಕ್ಟ್ ಅಂತ ಕೇಳ್ತಾರೆ. ಹಂಗಾಗಿ ನಾವು ಕರೆಕ್ಟಾಗಿರ್ಬೇಕು ಅಂದರೆ ಬ್ಯಾಕಪ್ಪಲ್ಲಿ ಏನೋ ಇನ್ಕಮ್ ಚಿಕ್ಕದ ಬರೋ ಥರ ಇದ್ದರೆ ಸೂಪರಾಗಿರುತ್ತೆ. ಅದೇ ಇಲ್ಲಾಂದ್ರೆ ನಂಬ್ಕೊಂಡು ಏನಾಗುತ್ತೆ ಸಿನಿಮಾನೇ ಮಾಡಬೇಕು, ಸಿನಿಮಾದಿಂದನೇ ಬದುಕಬೇಕು ಅಂದ್ರೆ ಮದುವೆನೂ ಆಗಲ್ಲ, ಇತ್ಲಾಗ ಲೈಫು ಹೋಯ್ತು. ಕೆಲವರೆಲ್ಲ ಹೇಳ್ತಾರೆ ಅಯ್ಯೋ ನನ್ನ ಲೈಫ್ ಸೆಟ್ಲ್ ಆಗಬೇಕು ಗುರಿ ಆಗೋರ್ಗು ನಾವು ಮದುವೆ ಆಗಲ್ಲ ಅಂತ. ಆ ಥರ ಅಂದಂದು ನಮ್ಮರಲ್ಲಿ ಒಂದು 30 ಜನ ಅವರೇ ಮದುವೆನೇ ಆಗಿಲ್ಲ. ಅವ್ರದ್ದೊಂದು ಸಂಘ ಮಾಡಬೇಕು, ಮದುವೆ ಆಗದ ಯುವಕರ ಸಂಘ ಅಂತ. ಇಲ್ಲ ಪಾಪ ಅವ್ರದ್ದು ಏನಾಗಿದೆ ಗೊತ್ತಾ, 25 ವರ್ಷನು 30 ವರ್ಷಕ್ಕೆ ಕಂಪೇರ್ ಮಾಡ್ಕೊತಾನೆ. ಅವ್ರದ್ದೇ ಆಗಿಲ್ಲ ದೊಡ್ಡವ್ರು ನಾನೇ ಆಗಲ್ಲ ಅಂತ. 30 ವರ್ಷನು 32 ವರ್ಷ ಆಗಿರೋನ ಅವನಿಗೆ ಕಂಪೇರ್ ಮಾಡ್ಕೊತಾನೆ. ಆವಣ್ಣನೇ ಆಗಿಲ್ಲ ನಾನು ಲೇಟ್ ಆಗೋಣ ಅಂತ. ಇನ್ನೊಬ್ಬ 40 ವರ್ಷನು 55 ವರ್ಷನಿಗೆ ಕಂಪೇರ್ ಮಾಡ್ತಾನೆ. ಅವನು 55 ವರ್ಷ ಆಗಿರೋ ಅವನೇ ಮದುವೆ ಆಗಿಲ್ಲ ನಾನೇ ಆಗ್ರು ಮದುವೆ ಆಗಲಿ ಅಂತ. ಹಿಂಗೆ ಕಂಪೇರ್ ಮಾಡ್ಕೊಂಡು ಅವ್ರದ್ದೇ ಒಂದು ಸಂಘ ಮಾಡ್ಕೊಂಡ್ಬಿಟ್ಟವ್ರೆ. ಈಗ ಕೊನೆಗೆ ಏನಾಗ್ಬಿಟ್ಟದೆ ಎಲ್ಲ ಈ ಮದುವೆ ಆಗದೆ ಮದುವೆ ಈ ನಮ್ಮ ಕಡೆ ಹೇಳ್ತಾರೆ ಮೋಚ್ ಮಕ್ಕ ತಕೋ ಬೇಗ ಅಂತ ಸುಟ್ಟು ಕರಕ್ಲಾಗ್ಬಿಟ್ಟವ್ರೆ. ಬಟ್ ಆಯ್ತಾರೆ ಪಾಪ, ಯಾವಾಗ ಆಯ್ತಾರೆ ಅಂತ ಗೊತ್ತಿಲ್ಲ. ಹೆಣ್ಗಳು ಸಿಗ್ತಿಲ್ವಲ್ಲ ಸರ್ ಈಗ, ಹೆಣ್ಣು ಸಿಗ್ತಿಲ್ಲ ಅಂತಾರೆ. ಏನು ಮಾಡೋದು ಹೇಳಿ. ಮುಂಚೆ ಹಿಂಗೆ ಇರಬೇಕು, ಹೆಣ್ಣು ಬೆಳ್ಳಗಿರ್ಬೇಕು, ಹಂಗಿರ್ಬೇಕು ಅನ್ನೋರು ಈಗ ಹೆಂಗಾಯ್ತು ಗೊತ್ತಾ, ಯಾ ಕಲ್ಲರ್ ಇರಲಿ ಹೆಣ್ಣು ಸಿಕ್ಕಿರ್ ಸಾಕು ಗುರು ಅಂತವ್ರೀಗ ಆ ಥರ ಆಗಿದೆ. ನೀವು ಯಾವಾಗ ಮದುವೆ ಆಗಿದ್ದು ಸರ್? ನಾನು 2017 ಅಂದ್ರೆ ಮದುವೆಗೆ ಮನೆ ಕಟ್ಟಕ್ಕಿಂತ ಮುಂಚೆ ಅಂದ್ರೆ ಕಾಮಿಡಿ ರೆಡಿ ಮಾಡ್ತಾ ಇದ್ರಾಗ? ಇಲ್ಲ ನಾ ಮದುವೆಗೆ ಒಂದು 15 ಸಾದ್ಮೇಲೆ ಕಾಮಿಡಿ ಕೇಳಿದ್ವಿ. ಸೊ ಅಂದ್ರೆ ನಿಮ್ಮನ್ನ ಏನ್ ನೋಡಿ ಏನ್ ಕೊಟ್ರ, ಅಂದ್ರೆ ಜಮೀನ್ ನೋಡಿ ಕೊಟ್ರ ಅಥವಾ? ಇಲ್ಲ ಸರ್, ಅಯ್ಯೋ ಈ ಕಾಲದಲ್ಲಿ ಯಾರು ಏನು ನೋಡ್ಕೊಡಲ್ಲ, ನಾವೇ ದಂಡಮ್ ದಶಗುಣ ಅಂತ ಎತ್ತಕ್ಕೆ ಬಂದು ಮದುವೆ ಆಗಿದ್ದು. ಲವ್ ಮ್ಯಾರೇಜ್ ಅದು? ಲವ್ ಮ್ಯಾರೇಜ್ ಈಗ ಆಗಲ್ಲ ಸರ್. ಈಗ ಅಯ್ಯೋ ಈಗ ಅದೇನೋ ಐತೆ ಗಾದೆ ಹೇಳಿ. ಅವ್ರು ಲವ್ ಮಾಡಿದ್ರೆ ನಿಮ್ಮನ್ನ ನೀವು ಒಬ್ಬರೇ ಮಾಡಿದ್ರ? ಇಲ್ಲ, ಇಬ್ರು ಸೇರಿ ಒಬ್ಬರೇ ಮಾಡ್ಬಿಟ್ಟಿದ್ರೆ ನನ್ನ ಮುದ್ದೆ ಮುರಿಯಂಗೆ ಮಾಡಿರೋದು ಒಳಗಡೆ. ಕಿಡ್ನಾಪ್ ಕೇಸು. ಕಿಡ್ನಾಪ್ ಏನೋ ಒಂದು ಮಾಡ್ತಾರೆ ಸರ್ ಸವಾಸಲ್ಲ ನಮ್ಮ ಹಳ್ಳಿ ಕಡೆ. ಅವ್ರು ಸುಮ್ಮನೆ ಇದ್ರು, ಊರವ್ರು ಗ್ರಾಮಸ್ಥರು ಸುಮ್ಮನಿರಲ್ಲ, ಹತ್ತು ಕಟ್ಬಿಡ್ತಾರೆ. ಎತ್ಕೊಂಡೋಗಿಡೆ ಬಿಡ್ಬೇಡ ಅಂತ ಹೇಳ್ಬಿಡ್ತಾರೆ. ಬಟ್ ಇಬ್ರು ಹೊಂದ್ಕೊಂಡು ಅವ್ರ ಮನೇಲೂ ಒಪ್ಕೊಂಡಿದ್ರು. ಧರ್ಮಸ್ಥಳ ಮದುವೆ ಬಂದು ಚೆನ್ನಾಗಿ ಹೇಳಿದ್ರಿ. ನಮ್ಗೆ ಕೊಡ್ತಾರೆ, ನಾವೇ ತಗೊಂಡು. ಯಾರು ಕೊಡ್ತಾರೆ ಸರ್? ವಿಭೂತಿ ಬೆಳ್ಕೊಂಡು ಕುತ್ಕೋಬೇಕು ನಾವು ಅಲ್ಲಿ ಹೋಗಿ ಪಂಚೆ ಹೊಡ್ಕೊಂಡು. ಇವು ನಮ್ಮಲ್ಲಿ HF ಕರ್ಗಳು ಇರ್ತಾವೆ ಸರ್ ಯಾವಾಗಲೂ. ನಮ್ಮಲ್ಲಿ ನಾವು ಯಾವತ್ತೂ ಕಟ್ಟಾಕಲ್ಲ ಬಿಡು. ಇದೊಂದು ಕಟ್ಟಾಕಿದ್ದೀನಿ, ಇದೊಂದು ಸ್ವಲ್ಪ ನಿಮಗೆ ಅರ್ಥ ಆಗುತ್ತೆ ಅನ್ಕೊಂಡು. ಗೊತ್ತು ನಾನು ಒಳ್ಳೆಯವನೇ. ಈಟಿಗೆ ಬಂದಿರುತ್ತಲ್ಲ, ಹಂಗಾಗಿ ಅದೇ ಮಾಡುತ್ತೆ ಅವು ಯಾವ ತಿನ್ನಕ್ಕೆ ಬಿಡಲ್ಲ. ಅದಕ್ಕೆ ಇಲ್ಲಿ ಮೇವು ತಿನ್ನೋ ಥರ ಕಟ್ಟಾಕಿದ್ದೀವಿ. ನಮ್ಮ ಅಮ್ಮ ಅಜ್ಜಿಗೆಲ್ಲ ನಮ್ಮ ವೈಫ್ ಅಲ್ಲೇ ಬೆಂಗಳೂರಲ್ಲಿ ಇರ್ತಾರೆ. ನಾವು ಇಲ್ಲಿ ಊರಿಗೆ ಬಂದಾಗ ಇಲ್ಲಿ ನಮ್ಮ ಅಮ್ಮ ಅಜ್ಜಿಗೆ ಏಜ್ ಅಲ್ವಾ ಪಾಪ, ಅವರಿಗೆ ಗೂಟ ಉಯ್ಯೋದ್ರಿಲ್ಲ ಹಿಂಸೆ ಅಂದ್ಬಿಟ್ಟು ಎಲ್ಲ ಸುತ್ತ ಫೆನ್ಸಿಂಗ್ ಮಾಡಿಸಿ ಇವೆಲ್ಲ ಗಿಡಗಳು ತಿನ್ನಲ್ವಾ? ಇಲ್ಲ ಸರ್, ತಿನ್ನಲ್ಲ. ಹೈಟ್ ಇದಾವಲ್ಲ ಇಲ್ಲ ಸರ್ ತಿನ್ನಲ್ಲ. ಆಮೇಲೆ ಇದ್ರ ನೀರು ಅದಕ್ಕೆ ಡೈಲಿ ತುಂಬ್ತೀವಿ. ಅಮ್ಮ ತುಂಬುತ್ತೆ ರಾತ್ರಿ ಹೊತ್ತು. ಬೆಳಗ್ಗೆ ಅದ್ರ ತುಂಬ ಶೈಲೇಜ್ ಮೇವ್ ಹಾಕ್ತಾರೆ. ಒಂದು 10 ಸೇರು ತಿಂಡಿ ಹಾಕ್ತಿವಿ. ಇವು ಪಾಡಿಗೆ ಇವು ತಿನ್ಕೊಂಡು ಎಲ್ಲ ಮೇಯ್ಕೊಂಡು ಸಂಜೆ ಆ ಸಡ್ಡಿಗೆ ಹೋಗಿ ಮಲಿಕೇತವೆ. ಆಕ್ಚುಲಿ ಎಳ್ನೀರಿಗೆ ಏನ್ ಗೊತ್ತಾ, ದನ ಅಂದ್ರೆ ಕೈಯಲ್ಲಿ ಇಟ್ಕೊಂಡು ಹೋಗ್ಬೇಕು, ಕಾಡ್ ತಗೋಬೇಕು, ಬರ್ಬೇಕು, ಮತ್ತೆ ಕಟ್ಟಾಕ್ಬೇಕು. ಅಂದ್ರೆ ಅದ್ರ 2 ತರ, ಒಂದು ಕೊಟ್ಟಿಗೆಗೆ ಬೇರೆ, ಹೊರಗಡೆ ಬೇರೆ. ಹೌದು, ಅದೆಲ್ಲ ಇಲ್ಲ ಸರ್ ಇಲ್ಲಿ. ಅಲ್ಲಿ ಆರಾಮಾಗಿ ಸಡ್ಡಿಗೆ ಇವೇ ಹೋಯ್ತವೆ, ಮಲಗ್ತವೆ. ಈ ಕಡೆ ಕುರಿಗಳು ಒಂದಿಷ್ಟು ಅವಾಗಿಂದಲೂ ಕುರಿ ಇಟ್ಕೊಂಡಿದ್ದೀನಿ. ನನಗೆ ಕುರಿ ಅಂದ್ರೆ ಸ್ವಲ್ಪ ಲಿಂಕ್. ನೀವು ಇರಲ್ವಲ್ಲ, ಹೆಂಗ್ ನೋಡ್ತಾರ ಅವ್ರು, ಮೇಂಟೈನ್ ಮಾಡ್ತಾರ? ಸರ್ ತುಂಬಾ ಈಸಿ ಮಾಡ್ಕೊಟ್ಟಿದ್ದೀನಿ ಅವ್ರು, ತುಂಬಾ ಈಸಿ ಮಾಡ್ಕೊಟ್ಟಿದ್ದೀನಿ. ನನಗೆ ನನ್ನ ಲಾಭದ್ದು ಇರುತ್ತೆ. ನನಗೂ ಆ ಮಟ್ಟಕ್ಕೆ ನಾನು ದೊಡ್ಡ ಶ್ರೀಮಂತ ಅಲ್ಲ. ನಾನು ಏನೋ ಒಂದು 10 ರೂಪಾಯಿ ದುಡಿದ್ರೆ 5 ರೂಪಾಯಿ ತಿನ್ಕೊಂಡು 5 ರೂಪಾಯಿ ಏನೋ ಸೇವ್ ಮಾಡಬೇಕು ಅಂತ ಹೋಗ್ತೀನಿ. ಬಟ್ ಕೊನೆಗೆ ಉಳಿಲಿಲ್ಲ ಅಂದ್ರೆ ಒಂದು ಖುಷಿ ಇದೆ. ನಂಗೆ ಹಸು ಹುಚ್ಚುಗಳು, ಕುರಿ ಹುಚ್ಚು ಈ ಥರದ್ದು ಒಂದಿಷ್ಟು ಜಾಸ್ತಿ ಇದೆ. ಇದರ ಒಂದು ಸಂತೆ ಕಂಡ್ರೆ ಸಾಕು, ಹೋಗ್ತಾ ದಾರಿಲಿ ಹಂಗೆ ಓಡಾಡ್ಬಿಡ್ತೀನಿ ನೋಡೋಕ್ಕೆ. ಅಂದ್ರೆ ಈಸಿ ಅಂದ್ರೆ ಜಾಸ್ತಿ ನೋಡ್ಕೊಳ್ಳೋ ಥರ ಇಲ್ಲ? ಇಲ್ಲ ಸರ್, ಇಲ್ಲ. ಈಗ ಕುರಿಗಳು ಅಷ್ಟೇ, ಅವ್ರು ಬಿಟ್ರೆ ಇಡೀ ತೋಟದೊಳಗೆಲ್ಲ ಇರ್ತವೆ. ಇಲ್ಲ ಹಾಕಿದ ಮೇವನೇ ಒಂಚೂರು ತಿನ್ಕೊಂತವೆ. ಮೆತ್ತ ಮನೆಗೆ ಹೋಯ್ತವೆ. ಅಲ್ಲಿ ಒಂದು ಸ್ವಲ್ಪ ರಾಗಿ ಒಣಗಡ್ಡಿ ಹಾಕ್ತಿವಿ, ತೊಗರಿ ಕಡ್ಡಿ ಹಾಕ್ತಿವಿ, ತೊಗರಿ ಒಟ್ಟ ತಿನ್ಕೊಂಡು ಆರಾಮಾಗಿರ್ತವೆ. ಬಟ್ ಇದೊಂದು ಒಳ್ಳೆ ಈಸಿ ವೇ ಮಾಡಿದ್ರಿ. ಯಾಕಂದ್ರೆ ಹೊರಗಡೆ ಹೋಗಲ್ಲ, ಒಂದು ಅದ್ರ ಪಡೆ ಅದೇ ಇದು ಮಾಡ್ತೇವೆ. ಒಳ್ಳೆ ಇವೆಲ್ಲ ಭಾಳ ಸರ್, ಇವು ಭಾಳ ಫ್ಯೂಚರ್ ಇವೆಲ್ಲ ಮಿನಿಮಮ್. ಒಂದು ಈಗ ಹಾಲು ಕರಿ ಅಂತದ್ದು ಯಾವುದೂ ಇಲ್ವಾ ಸರ್ ಮನೆಗೆ? ಇದು ಡಾಕ್ಟರ್ ಥರ. ಎಷ್ಟು ಹಾಲು ಕೊಡುತ್ತಿದ್ದು?
ಇದು ಈಗ ತಂದಿದ್ದು ಸರ್ ಇವತ್ತು. ಮುಂಚೆ ಒಂದಿತ್ತು ನಮ್ಮ RMC ಮಧುವಣ್ಣ ಅವ್ರು ಗೊತ್ತಿರಬೇಕು. ಗೊತ್ತು ಅವ್ರ ಪಾಪ ಇಂಟರ್ವ್ಯೂ ಮಾಡಿದಾಗ ಅದು ಹತ್ತು ಅದು ಗಿಲ್ಲಿಯವರ ಈ ಪ್ರಮೋಷನ್ ಮಾಡಿದ್ರಲ್ಲ. ಹೌದು, ತುಂಬಾ ಸಪೋರ್ಟ್ ಮಾಡಿದ್ರು ಪಾಪ ಅವರು. ಅವ್ರು ಬಂದಿದ್ರು ಅವತ್ತು ಇಂಟರ್ವ್ಯೂಗೆ. ಅವ್ರು ಇದ್ದಾಗ ಅದಿತ್ತು. ಅದು ಸ್ವಲ್ಪ ಬಡವಾಗಿತ್ತು. ಅದು 1 ಲೀಟ್ರ್ 3/4 ಲೀಟ್ರ್ ಕೊಡ್ತಾ ಇತ್ತು. ನಮ್ಮನೆಗೆ ಸಾಲಲ್ಲ. ಎಷ್ಟು ಜನ ಇರೋದಿಲ್ಲಿ? ಇಬ್ಬರೇ ಇರೋದು, ನಾವಿದ್ದೀವಿ. ಆದರೆ ಅಲ್ಲಿ ನಾಯಿ ಮರಿಗಳು ಅವು ಇವು ಏನೇನೋ ಇದಾವಲ್ವಾ, ಅವಕ್ಕೆಲ್ಲ ಹಾಕ್ಬೇಕು ಅಂದ್ಬಿಟ್ಟು ಇವತ್ತು ಬೆಳಗ್ಗೆ ಕೊಟ್ಬಿಟ್ಟು ಇದನ್ನು ತಗೊಂಡ್ಬಂದೆ. ಓಕೆ, ಹಂಗಾರೆ ಇದು ಒಂದು 2 ಲೀಟ್ರ್ ಕೊಡ್ಬೋದಾ? 1.5 ಲೀಟ್ರ್ 2 ಲೀಟ್ರ್ ಕೊಡ್ಬಿಡು. ನಾಟಿ ಕ್ರಾಸ್ ಇದು ಸಾಕು. ನಾಟಿ ಕ್ರಾಸು ಜರ್ಸಿ ಚೆನ್ನಾಗೈತೆ. ಬಟ್ ನಾನು ಪುಣ್ಯಕ್ಕೆ ಏನು ಅಂದರೆ ಯಾವಾಗಲೂ ಹಸುಗಳನ್ನ ಒದೆಯೋ ಥರಲ್ಲ. ನನಗೆ ಗೊತ್ತಾಗ್ಬಿಡ್ತಾವೆ ಸರ್. ಹೌದು ನೋಡಿ, ಹೆಂಗಾರ ಆರಾಮಾಗಿ ಕೈ ಹಾಕಿ. ಈಗ ಅಮ್ಮ ಕರಿಬೇಕಾದ್ರೆ ಏನು ತೊಂದರೆ ಇಲ್ಲ? ಒದೆಯಲ್ಲ ಸರ್ ಹಂಗೆ. ನಾನು ಅಲ್ಲೇ ನೋಡ್ಕೊಂಡು ಹೇಳ್ಬಿಡ್ತೀನಿ. ಆಮೇಲೆ ಏನು ಗೊತ್ತಾ, ಹಸುಗಳನ್ನ ಅವಾಗವಾಗ ಹಿಂಗಂತ ಇರ್ಬೇಕು ಸರ್, ಹಿಂಗಂತ ಇರ್ಬೇಕು. ಅವಕ್ಕೂ ಒಂಥರ ಓಕೆ ಹಿಂಗಂತ ಇದ್ರೆ ಖುಷಿ ಪಡ್ತವೆ. ಆಮೇಲೆ ನಾವು ರೈತ ಅಂದ್ಬಿಟ್ಟು ಎಲ್ಲೂ ಬೋಲ್ಡ್ ಹಾಕ್ಯಂಡೇನು ಓಡಾಡಿಲ್ಲ, ಕೆಲಸ ಮಾಡ್ತೀವಿ ಅಷ್ಟೇ. ಈಗ ನಾನು ರೈತ ಅಂತ ಸ್ಟೇಜ್ ಮೇಲೆ ಬಂದು ಹೇಳೋದು ಅವಶ್ಯಕತೆ ಇಲ್ಲ. ಸರ್ ನಾವು ಹಂಗೇನಾರು ಆಯಿತು ನೀನು ರೈತನ ಪ್ರೂವ್ ಮಾಡೋರು, ನಾನು ಯಾರಿಗೂ ಪ್ರೂವ್ ಮಾಡೋ ಅವಶ್ಯಕತೆ ಇಲ್ಲ. ನಾನು ಹೊಲ ಉಳ್ತೀನಿ, ನಾನು ತಲೆ ಕೆಡ್ಸಿಳಕ್ಕಲ್ಲ. ನನ್ನ ಪಾಡಿ ನಾನು ಬೇಕಾದ್ರೆ ಒಂದು ಜೊತೆ ಎತ್ತೊಂದು ಬೆಳಗ್ಗೆ ಹೊಲ ಉಳ್ತೀನಿ. ಯಾರೇನು ಕಟ್ಟೋದು ಬೇಡ. ನೇಗ್ಲು ಅವೇ ನೊಗ ಎಲ್ಲ ಇಟ್ಟಿದ್ದೀನಿ. ನನಗೇನು ಯಾರ ಹತ್ರನೂ ಹೋಗಲ್ಲ. ನಮ್ಮಲ್ಲಿ ನೇಗ್ಲು, ನೊಗ, ಅಲ್ಬೆ, ರೋಟ್ರು, ಮೇವು ಕಟ್ ಮಾಡೋ ಮಿಷಿನ್ನು, ರಿಂಚು, ಮತ್ತು ವೆಲ್ಡಿಂಗ್ ಮಾಡೋ ಮಿಷಿನ್ನು, ಚಿಕ್ಕ ಪುಟ್ಟ ಏನು ಮನೆಗೆ ಏನು ಬೇಕು, ಆಮೇಲೆ ಮಟ್ಕೋಲು, ಕರ್ನೆ, ಗಾರೆ ಇದು ಗೋಡೆ ಕಟ್ತೀರಾ? ಕಟ್ಬೋದು. ಅಂದ್ರೆ ನಮ್ಮ ಮನೇಲಿ ಪ್ರತಿ ಒಂದು ಎಲ್ಲ ಇಟ್ಟಿದ್ದೀನಿ ಐಟಮ್. ಯಾರ ಹತ್ರಕ್ಕೂ ಹೋಗಿ ಒಂದು ಸ್ಕ್ರೂ ಡ್ರೈವರ್ ಕೊಡಿ ಅಂತ ನಾನು ಕೇಳಲ್ಲ. ಅಷ್ಟು ಆ ಥರ ಇಟ್ಕೊಂಡಿದ್ದೀನಿ ಮನೇಲಿ. ಅಂದ್ರೆ ಎಲ್ಲ ಕಸಬು ಬರುತ್ತೆ ಸರ್, ಎಲ್ಲ ಬರುತ್ತೆ. ಒಂದು ಮೋಟ್ರ್ ಸುಟ್ಟೋರು ನಾನೇ ಎತ್ತೀನಿ. ಅಲ್ಲ, ಅದಕ್ಕೆ ಬೇಕಲ್ಲ, ಜನ ಬೇಕಲ್ಲ ಎತ್ತಕ್ಕೆ. ಇಲ್ಲ ಸಣ್ಣ ಮೋಟ್ರ್ ಎತ್ತೀನಿ. ದೊಡ್ಡದು ಜೀಪ್ ಬರುತ್ತೆ, ಎತ್ತುತ್ತೆ. ಜೀಪ್ ಬಂದು ಎತ್ತುತ್ತೀವಿ. ನಾನು ಮುಂಚೆ ಎಲ್ಲ ನಾವು ಗೊತ್ತು. ಇದು ಹಿಂಗೆ ಹಾಕೊಂಬಿಟ್ಟು ಹಿಂಗೆ ಎತ್ತೋರು. ಅಯ್ಯೋ, ಅದು ಮರದ್ದು 2 ಥರದಿತ್ತು. ಒಂದು ಆ ಕಡೆ ಕೌಟ್ಲು ಮಡ್ಕೊತೀವಿ. ಕೌಟ್ಲು ಮಡ್ಕೊಬಿಟ್ಟು ಒಂದು ಹಿಂಗೆ ಪ್ರೆಸ್ ಮಾಡೋದು ಬೋರ್ ಥರ ಕರ್ಪೂರ್ಗಳು ತಗೊಂಡು ಹಿಂಗೆ ಎತ್ತಿ ಅಗ್ಗತ್ತರಲ್ಲಿ ಒಂದು ರಿಂಚ್ ತಗೊಂಡು ಸರ್ ಅನ್ಕೊಂಡು ಬರ್ತಾ ಇರುತ್ತೆ. ಬಿಡ್ಬೇಕಾದ್ರೆ ಈಸಿ ಬಿಡ್ಬೋದು. ಅದು ಎತ್ತಬೇಕಾದ್ರೆ ಭಾಳ ಹಿಂಸೆ. 3 ಜನ ಬೇಕು. ನಾವು ಚಿಕ್ಕ ಕೂಡಲಲ್ಲ, ಅದಕ್ಕಿಂತ ಇನ್ನೊಂದಿತ್ತು. ಮುಂಚೆ ಮುಯ್ಯಾಳು. ಹೌದು, ಮೋಟ್ರ್ ಎತ್ತಕ್ಕೆ ಬಂದ್ರೆ ನೀವು ನಮ್ಮ ಮೋಟ್ರ್ ಕರೆಕ್ಟ್ ಇತ್ತು. ಈಗ ಹಂಗೆಲ್ಲ ಇಲ್ಲ. ಈಗೆಲ್ಲ ರಾಗಿ ಬಡಿಯೋಕ್ಕೆ ಆಳು ಬರ್ತಾ ಇಲ್ಲ. ಈಗೆಲ್ಲ ಮಿಷಿನ್ ಬಂದವೆ. ಅದೇ ತೂರುತ್ತಂತೆ, ಅದೇ ಕಟ್ಕೇಳತ್ತಂತೆ. ನೋಡಿ, ಹುಲ್ಲೆಲ್ಲ ಕಟ್ಟಿ ತಂದಿದ್ದೀನಿ 200 ರೂಪಾಯಿ ವರೆಯಲ್ಲಿ. ಓಕೆ, ನೀವೇನು ರಾಗಿ ಬೆಳೆಯಲ್ಲ? ರಾಗಿ ಎಲ್ಲ ಕನ್ಸರ್ ಹಾಕಕ್ಕಾಗಲ್ಲ. ಆಮೇಲೆ ಜಮೀನು ಇರೋದು ಬೇರೆ ಕಡೆ ಇದೆಯಾ ಸರ್? ಎಷ್ಟಿದೆ? ಇದು 1/4 ಎಕರೆ ಏನೈತೆ ಅಷ್ಟೇ. ಬಟ್ 1/4 ಎಕರೆಲ್ಲೇ ಬದುಕು ಕಟ್ಕೊಂಡಿದ್ದೀರಾ? ಅಷ್ಟೇ. ಇದು ನಮ್ಮ ತಾತಂದು ಎಲ್ಲ ಭೂಮಿ ಫ್ಲಾಟ್. ಅದು ನಾವು ಅಂತ ಸ್ವಂತವಾಗಿ ಮಾಡಬೇಕು. ಮುಂದಕ್ಕೆ ನೆಕ್ಸ್ಟ್ ಮಾಡೋಣ. ಈಗ ಏನು ಇಲ್ದಿರೋ ಜಾಗದಲ್ಲಿ ಹಿಂಗೆ ಮಾಡಿದ್ದೀನಿ ಅಂದರೆ ಇದೆಲ್ಲ ನಮ್ಮ ಕಾಮಿಡಿ ಕಿಲಾಡಿ ಕೃಪಾ ಕಟಾಕ್ಷ, ನಮ್ಮ ಆರ್ಕೆಸ್ಟ್ರಾ ಕೃಪಾ ಕಟಾಕ್ಷ, ನನ್ನ ಕೃಷಿ ಆರ್ಕೆಸ್ಟ್ರಾದಲ್ಲಿ ಮತ್ತೆ ಕಾಮಿಡಿ ಕಿಲಾಡಿಗಳಲ್ಲಿ. ಸೊ ಈ ಲೆವೆಲಿಗೆ ಬದುಕು ಮಾಡ್ಕೊಂಡಿದ್ದೀರಾ. ನೆಕ್ಸ್ಟ್ ಸ್ಟಾರ್ ಆದಮೇಲೆ ಭಗವಂತ ಜನಗಳ ಆಶೀರ್ವಾದ. ನೋಡೋಣ, ಆಗುತ್ತೆ. ಏನೋ ಒಂದು ಆಗುತ್ತೆ, ಮಾಡೋಣ. ಪ್ರಯತ್ನ ಮಾಡಬೇಕು ಸರ್, ಸುಮ್ಮನೆ ಕೂತ್ಕೊಳ್ಳಿ. ಬಟ್ ನಿಮ್ಮ ಟ್ಯಾಲೆಂಟ್ ಇದೆ, ಅದರಲ್ಲಿ 2 ಮಾತಿಲ್ಲ.